ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ. ಕುಮಟಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ. ವಿಷಯ ಏನಂದರೆ, ನಾನು ಈ ಜರ್ಮನಿಯ ಹಿಟ್ಲರ್ನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಹಿಟ್ಲರ್ ಆದವನು ಆತ ಒಂದು ತಂಡವನ್ನು ಕಟ್ಟಿದಾಗ ಆತನಲ್ಲಿ ಸೈನಿಕರು ಭಾಳ ಕಡಿಮೆ ಇರ್ತಾರೆ. ಕಡಿಮೆ ಇದ್ದ ಸಮಯದಲ್ಲಿ ಆತನ ಪ್ರಾಣಿಗಳ ಒಂದು ಬೆಂಬಲವನ್ನು ತಗೊಳ್ತಾನೆ. ಪ್ರಾಣಿಗಳನ್ನು ರಿಸರ್ಚ್ಗೆ ಇಳಿಸಿದವಾಗ ಪ್ರಾಣಿಗಳು ಯಾವುದೇ ರೀತಿಯಾದಂಥ ಯಾವುದೇ ಪ್ರಾಣಿಗಳು ಆತನಿಗೆ ಸೆಟ್ ಆಗೋದಿಲ್ಲ ಅಂದರೆ ಯುದ್ಧಕ್ಕೆ ನಿಲ್ಲುವಂಥ ಆ ಸಾಮರ್ಥ್ಯವುಳ್ಳ ಪ್ರಾಣಿ ಯಾವುದೂ ಆಗಿರೋದಿಲ್ಲ. ಅದಕ್ಕಾಗಿ ಆತ ಕತ್ತೆಯನ್ನು ಆಯ್ಕೆ ಮಾಡ್ತಾನೆ. ಕತ್ತೆಯನ್ನು ಆಯ್ಕೆ ಮಾಡಿಬಿಟ್ಟು ಆ ಯುದ್ಧ ಭೂಮಿಯಲ್ಲಿ ಕಳೆದ ಹಳೆ ಒಂದು 100 ವರ್ಷ ಹಿಂದೆ ಎಲ್ಲ ಆವಾಗ ಅವರ ಕುತ್ತಿಗೆಯಲ್ಲಿ ಲಾಟಿನಿ ಕಟ್ಟಿಬಿಡುವಂಥ ಸಿಸ್ಟಮ್ ಇತ್ತು. ಆ ಸಮಯದಲ್ಲಿ ಕತ್ತಿಗೆ ಏನು ಮಾಡ್ತಾನೆ, ಭಾರವಾದ ವಸ್ತುಗಳನ್ನೆಲ್ಲ ಅದರ ಮೇಲೆ ಹೇರಿಬಿಟ್ಟು ಆತನ ಲಾಟಿನಿ ಕಟ್ಟಿಬಿಟ್ಟು ಕಳಿಸ್ಕೊಟ್ಬಿಡ್ತಾನೆ. ಅವರು ಕಾರ್ಯಕ್ಷಮತೆ ಮತ್ತು ಅವರು ಏನಾಗ್ತದೆ, ಮನುಷ್ಯನ ಥರನೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಎದುರಾಳಿಗಳು ಅವರು ಫೈರ್ ಮಾಡ್ತಾರೆ. ಫೈರ್ ಮಾಡಿದ ನಂತರ ಕತ್ತೆಗಳು ಸತ್ತ ನಂತರ ಇವರ ಸೈನಿಕರು ಹಿಂದಿರ್ತಾರೆ ಹಿಂಬಾಗಲಾಗಿ. ಆ ನಂತರ ಅವ್ರ ಸೈನಿಕರು ಅವರ ಒಂದು ತಂಡಕ್ಕೆ ತಗೊಂಡು ಬಿಟ್ಟು ಆತ ವಿಶ್ವವನ್ನೇ ಕಬ್ಜಾ ಮಾಡೋಕೆ ಹೊಂಟಿರ್ತಾನೆ. ಯಾಕಂದರೆ ವಿಶ್ವವನ್ನೇ ಹೆದರಿಸ್ತಾನೆ. ನಂತರ ದಿನಗಳಲ್ಲಿ ರಷ್ಯಾದ ಬಾರ್ಡರ್ ಹೋಗಿ ನಿಂತಾವಾಗ ಆತನಿಗೆ ಮಾದಕ ವಸ್ತುಗಳನ್ನೆಲ್ಲ ಆ ಸೈನಿಕರು ಕೊಟ್ಟರೂ ಕೂಡ ಆ ಸೈನಿಕರು ನಿಲ್ಲೋದಿಲ್ಲ. ಯಾಕಂದರೆ 3-4 ದಿನ ಮಾದಕ ವಸ್ತುಗಳನ್ನು ಕೊಡ್ತಾನೆ ಅವನು, ಗಾಂಜಾ, ಚರಸ್ ಎಕ್ಸೆಟ್ರಾ ಕೊಡ್ತಾನೆ. ಕೊಟ್ಟರು ಕೂಡ ಅಲ್ಲಿ ಆ ಸೈನಿಕರು ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ ಅಂದರೆ, ಯಾಕಂದರೆ ಅಲ್ಲಿಯ ವೆದರ್ ಕೋಲ್ಡ್ ಇದೆ, ತಮಗೆಲ್ಲ ಗೊತ್ತಿದೆ. ಯಾಕಂದರೆ ಅಲ್ಲೆಲ್ಲ ಶೆಟರ್ ಹಾಕಿ ರಷ್ಯಾದಲ್ಲಿ ಶೆಟರ್ ಹಾಕ್ಕೊಂಡೇ ಇರ್ತಾರೆ. ಮತ್ತು ನಂತರ ಅಲ್ಲಿ ಮಕ್ಕಳೆಲ್ಲ ಆಗುವಂಥದ್ದು ಕಡಿಮೆ, ಯಾಕಂದರೆ ಅಲ್ಲಿ ವೆದರು ಕೂಡ ಅದೇ ಥರ ಇರ್ತದೆ. ಆದರೆ ಹಿಟ್ಲರ್ ಆದವನು ಯಾಕಂದರೆ ಕತ್ತೆಯ ಒಂದು ಬೆಂಬಲವನ್ನು ತಗೊಳ್ತಾನೆ. ಯಾಕಂದರೆ ಈಗ ನಾವು ನೋಡ್ತಾ ಇದ್ವಿ, ಅಮೆರಿಕದ ಚಿಹ್ನೆನೂ ಕೂಡ ಇದು ಕತ್ತೆ ಮತ್ತು ಆನೆ ಅಲ್ಲಿದ್ದು ಚಿಹ್ನೆ. ನಾವು ಇಲ್ಲೇನು ಕತ್ತೆಯನ್ನು ಸಣ್ಣದಾಗಿ ನೋಡ್ತಾ ಇದ್ದೀವಿ, ಅಲ್ಲಿ ಏನಿಲ್ಲ. ಕತ್ತೆನೇ ಒಂದು ಜರ್ಮನಿಯ ಹಿಟ್ಲರ್ನಿಗೆ ಆ ಒಂದು ಮಟ್ಟದಲ್ಲಿ ಬೆಳೆಯೋದಕ್ಕೆ ಒಂದು ಸಹಾಯ ಮಾಡೋದು ಕತ್ತೆನೇ. ಆತ ಎಲ್ಲ ಪ್ರಾಣಿಗಳು ಅವನಿಗೆ ಯಾಕಂದರೆ ಯುದ್ಧಕ್ಕೆ ಸೆಟ್ ಆಗೋದಿಲ್ಲ, ಅವನು ಕತ್ತೆಯನ್ನು ಆಯ್ಕೆ ಮಾಡ್ತಾನೆ. ಯಾಕಂದರೆ ಅದು ಕತ್ತೆ ಹೋಗುವಂಥದ್ದು ಇದು ಮನುಷ್ಯನ ಆ್ಯಂಗಲ್ನಲ್ಲೇ ಹೋಗ್ತದೆ ಅದು ಯುದ್ಧ. ಮತ್ತು ಲಾಟಿನಿ ಕಟ್ಬಿಟ್ಟು ಅದ್ರ ಮೇಲೆ ಭಾರವನ್ನು ಹೇರಿ ಆತ ಕಳಿಸ್ಕೊಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ಕತ್ತೆ ಅನ್ನೋದು ನಾವು ಸಣ್ಣ ದೃಷ್ಟಿಯಲ್ಲಿ ನೋಡಬಾರ್ದು. ಅದಕ್ಕೆ ಸ್ಥಾನಮಾನವನ್ನು ಇದೆ. ಯಾಕಂದರೆ ವಿಶ್ವದ ದೊಡ್ಡ ಯಾಕಂದರೆ ಈಗ ನೋಡಿ, ನಾವು ಅಮೆರಿಕದ ಚಿಹ್ನೆನೂ ಕೂಡ ಒಂದು ಪಕ್ಷದ ಚಿಹ್ನೆ ಕೂಡ ಕತ್ತೆನೇ ಇದೆ. ನಂತರದಲ್ಲಿ ಮತ್ತೇನೆಂದರೆ ಹಿಟ್ಲರ್ನಿಗೂ ಸಹಾಯ ಮಾಡಿದ್ದು ಕೂಡ ಕತ್ತೆನೇ. ಯಾಕಂದರೆ ಈಗ ಅದನ್ನು ನಾವು ಒಂದು ನಾಣ್ಯಕ್ಕೆ 2 ಮುಖಗಳಿರ್ತವೆ. ಒಂದು ಮುಖ ಮಾತ್ರ ನೋಡಿರ್ತಾರೆ ಕೆಲವೊಂದು ಜನ, ಮತ್ತೊಂದು ಮುಖ ನೋಡಿರೋದಿಲ್ಲ. ಅದಕ್ಕಾಗಿ ನಾವೊಂದು 2 ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ ತಮಗೆ.